ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ತೆ ಸರ್, ನಾನು ಸಲ್ಮಾ ಮುಲ್ಲಾ ಅಂತ ಹೇಳಿ ನರ್ಸಿಂಗ್ ಆಫೀಸರ್ ಸರ್. ಇದು ಡಾಕ್ಟರ್ ಜಯೇಶ್ ಮೇಡಮ್ ಇದ್ದವ್ರಿಗೆ ನಮ್ಗೆ ಅಪ್ಲಿಕೇಶನ್ ಕರೆದಿದ್ರಿ. ಅಪ್ಲಿಕೇಶನ್ ಹಾಕಿದ್ದೀವಿ ಸರ್. ಹಾಕಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದಾಗ ನಮ್ಗೆ ಎಲ್ರಿಗೂ ಅವ್ರದ್ದು ರಿಟೈರ್ಮೆಂಟ್ ಅವ್ರಿಗೇನೋ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ನಮಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದು ನಮ್ಗೆ ಆರ್ಡರ್ ಕಾಪಿ ಕೊಟ್ರಿ. ನಾವೆಲ್ಲರೂ 9 ತಿಂಗಳು ನಾವು ಡ್ಯೂಟಿ ಮಾಡಿದ್ವಿ ಸರ್. 9 ತಿಂಗಳ ಪೇಮೆಂಟ್ ತೊಗೊಂಡಿದ್ದೀವಿ ಸರ್. ಮತ್ತು ನಾವು ಬಡ ಕುಟುಂಬದವ್ರು ಸರ್. ನಮ್ಮ ಮೇಲೆ ತಂದೆ ತಾಯಿ ಅವಲಂಬಿತ ಆಗಿರ್ತಾರೆ, ವಿತ್ ಅಣ್ಣ ತಮ್ಮಗಳು ಅವಲಂಬಿತ ಆಗಿರ್ತಾರೆ. ಏನೋ ಡ್ಯೂಟಿ ಮಾಡಾಕ್ತಿದ್ದಾರೆ ಅಂಥೇಳಿ ನಾವು ಬೇರೆ ಊರಿನವರು ಬೇರೆ ಊರಾಗಿದ್ದು ರೂಮ್ ಮಾಡ್ಕೊಂಡು ಅದರ ಇದು ಜಾಬ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸಾಗಿಸ್ತಾ ಇದ್ವಿ ಸರ್. ಮತ್ತು ಇವಾಗ ಬಂದು ಅನಧಿಕೃತ ಅದೀರಿ ನೀವು. 9 ತಿಂಗಳು ಆದ್ಮೇಲೆ ಅನಧಿಕೃತ ನಾವ್ ಯಾಕಾಗ್ತೀವಿ ಸರ್? ಅಧಿಕೃತನ ಅದೀವ್ರಿ ಸರ್. ನಾವು ಅಧಿಕೃತವಾಗೇ ಬಂದೀವಿ, ಅನಧಿಕೃತ ಅಂತೂ ನಾವ್ ಇಲ್ವೇ ಇಲ್ಲ ಸರ್. ಡಾಕ್ಟರ್ ಜಯಶ್ರೀ ಮೇಡಮ್ ಅವರು ಹೇಳಿದಾರೆ ಸರ್. ಇದಕ್ಕೆ ನಾವು ಅನಧಿಕೃತ ಹೆಂಗಾಗ್ತೀವಿ ಸರ್? ನಮ್ಗೆ ಅಧಿಕೃತನ ಅದೀವ್ರಿ ಸರ್. ನಾವು ಯಾರು ಅನಧಿಕೃತ ಇಲ್ಲ. 92 ಮೆಂಬರ್ಸ್ ಫ್ಯಾಮಿಲಿ ಎಲ್ಲ ಬೀದಿ ಬಂದಿದಾವ್ ಸರ್. ಮನ್ಯಾಗ ಹೋಗಿ ಕೂತ್ರ ಮನೆಯವ್ರಿಗೆ ಹೇಳಿದ್ರೆ ಪ್ರಾಬ್ಲಮ್. ಈ ಕಡೆ ನಾವು ಸಫರ್ ಆಗತ್ತೀವಿ ಸರ್. ನಾವು ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಹೋದ್ವಿ. ಇಲ್ಲ ನೀವು ನಮ್ಮ ಡಾಕ್ಟರ್ ಏನಂದ್ರು ನೀವು ನಿಮ್ಗೆ ರಿಲೀವ್ ಮಾಡಿದಾರ, ನಮ್ಗೆ ನೋಟಿಸ್ ಬಂದೈತಿ, ಹೋಗ್ಬಿಡ್ರಿ. ಅದು ಅವ್ರ ಸ್ವಂತ ಇಮೇಲ್ ಐಡಿಯಿಂದ ಬಂದಿದ್ದು ನೋಟಿಸ್ ಸರ್. ನಮ್ ಕೆಟೋ ಐಡಿ ಆಗಿದೆ, PF ಕಟ್ ಆಗಿದೆ ಸರ್. ಮತ್ತು ನಾವೆಲ್ಲ ಪ್ರತಿಯೊಂದು ವರ್ಕಲ್ಲಿ ನಮ್ಮ ಇಮೇಲ್ ಐಡಿ ಇದೆ. ಮತ್ತು ನಾವು NCD ವರ್ಕರ್ಸು ಎಲ್ಲಾನು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದಾವೆ ಸರ್. ಮತ್ತು 9 ತಿಂಗಳ ಗಂಟ್ಲೆ ನಾವು ಹೆಂಗೆ ಅನಧಿಕೃತ ಆಗ್ತೀವಿ ಸರ್? ಅಧಿಕೃತನೇ ಅದೀವಿ ಸರ್. ಇದಕ್ಕೆ ನಮಗೆ ನ್ಯಾಯ ಬೇಕ್ರಿ ಸರ್. ನಾವು 92 ಮೆಂಬರ್ಸ್ ನಮಗೆ ನ್ಯಾಯ ಬೇಕು ಸರ್. ನಾವಂತೂ ಒಬ್ಬೊಬ್ರಂತೂ ಇಲ್ಲ ಸರ್. ನಾವಂತೂ ನರ್ಸಿಂಗ್ ಆಫೀಸರ್ ಅಂತೂ ಎಲ್ಲರೂ ಓದಿವಿ ಸರ್. ನಾವೇನು ಹಂಗೇನು ಬಂದಿಲ್ಲ ಸರ್. ನಮ್ಮೆಲ್ಲ ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಆಗಿದ್ದಾವೆ ಸರ್. ಇವರ ಮೇಡಮ್ ಅವರ ಮಾಡಿದ್ದಾರೆ ಸರ್. ಆಮೇಲೆ ನೆಕ್ಸ್ಟ್ ಇವರು ಟ್ರಾನ್ಸ್ಫರ್ ಆದ್ಮೇಲೆ ಇವರು ನಮಗೆ ಕೊಟ್ಟಿದ್ದಾರೆ ಸರ್. ಇವ್ರದ್ದು ನಮ್ಗೆ ಅಪ್ಲಿಕೇಶನ್ ಕರೆದವರು ಡಾಕ್ಟರ್ ಜಯಶ್ರೀ ಮೇಡಮ್ ಕರ್ದಾರಿ ಸರ್. ಹಾ ರೀ ಸರ್, ಎಲ್ಲ ಪ್ರೊಸೆಸ್ ಮಾಡಿದವರು ಡಾಕ್ಟರ್ ಜಯಶ್ರೀ ಮೇಡಮ್ ಅವ್ರು ಮಾಡಿ ಹೋಗಿದ್ದಾರೆ ಸರ್. ಆರ್ಡರ್ ಕಾಪಿ ಒಂದು ಉಳಿದಿವಿ ಸರ್. ಇವ್ರು ಬಂದು ಎಲ್ಲ ಕೊಟ್ಟಿದ್ದಾರೆ ಸರ್. ಮತ್ತೆ ಇವ್ರ ಪ್ರೊಸೆಸ್ ಇವ್ರು ಮಾಡಿದ್ದಾರೆ ಸರ್. ಹಾಕಿದ್ವಿ ಸರ್. ಮತ್ತೆ ಅವರೇ ಇದ್ದಾಗ ಅವರೇ ಬಂದು ನೀವು ಅನಧಿಕೃತ ಅದೀರಿ, 9 ತಿಂಗಳ ಗಂಟ್ಲೆ ಅನಧಿಕೃತ ಹೆಂಗಾಗ್ತೀವಿ ಸರ್? ಅವ್ರ ಅಧೀನದಲ್ಲಿ 2 ತಿಂಗಳು ಸ್ಯಾಲ್ರಿ ತಗೊಂಡಿವಿ ಸರ್. ಅವ್ರ ಅಧೀನದಲ್ಲಿ 4 ಡೇಸ್ ಇದು ರಿಲೀವ್ ಬರೋಕ್ಕಿಂತ 4 ಡೇಸ್ ಕೆಟೋ ಐಡಿ ಆಗಿದೆ ಸರ್. ಮತ್ತೆ ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಹಾ ಸರ್, ಇದು ಸರ್ ಪೇಪರ್ ಒಳಗ ಇಲ್ಲೆಲ್ಲ ಪೇಪರ್ ಕರ್ದಿದ್ ನಮ್ ಕಡೆ ಇದೆ ಸರ್. ನಾವೆಲ್ಲ ರಿಸೀವ್ಡ್ ಕಾಪಿ ರೀ ಸರ್. ಇವೆಲ್ಲ ನಾವು ಅನಧಿಕೃತ ಸರ್. ಇವೆಲ್ಲ ತೋರಿಸಿದ್ರು ನಮ್ಮ ಸರ್ಕಾರ ನ್ಯಾಯ ಒದಗಿಸ್ಲೇಬೇಕು ಸರ್. ಇದು ಸ್ಯಾಲ್ರಿ ಆಗಿ ಸರ್. ರಿಲೀವ್ ಮಾಡಿ ಕಾಪಿ ಸರ್. ಇದು ನೋಡ್ರಿ, ನಾವು ಮನವಿ ಮಾಡಿದ್ವಿ ಸರ್. ಇವೆಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಸರ್. ನಾವು ಅಷ್ಟು 9 ಮೆಂಬರ್ಸ್ ಎಲ್ಲ ಬಂದಿದ್ದೀವಿ ಸರ್. ಮತ್ತು ಇದೆಲ್ಲ ನಾವು ಅಪ್ಲಿಕೇಶನ್ ಹಾಕಿವಿ ಸರ್. ಇದು ಪೇಪರ್ ಒಳಗೆ ಕರೆದಿದ್ದು ಸರ್. ಇವೆಲ್ಲ ಪೇಪರ್ ಒಳಗೆ ಕರೆದಿದ್ದೀವಿ ಸರ್. ಇದು ನಮ್ಮ ರಿಸೀವ್ಡ್ ಕಾಪಿ ಸರ್. ನಮ್ಮ ಪ್ರತಿಯೊಬ್ಬರದು ಆ ರಿಸೀವ್ಡ್ ಕಾಪಿ ತೊಗೊಂಬಂದೀವಿ ಸರ್. ಮತ್ತು ಇದು ಅನಧಿಕೃತ ನಮಗೆ ಹೆಂಗಾಗುತ್ತೆ ಸರ್? ನಾವು ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದ್ದೀವಿ ಸರ್. ಮತ್ತು ಎಲ್ಲ ನಮ್ಗೆ ಇದೆ ಸರ್. ನಾವು ಅನಧಿಕೃತ ಈಗ ಈ ರಾಜ್ಕುಮಾರ್ ಮತ್ತು ಈ ಜಯಶ್ರೀ ಮೇಡಮ್ ಅವ್ರು ಏನಿದಾರಲ್ಲ, ಇವ್ರ ಮಧ್ಯೆ ಒಂದು ಸ್ವಲ್ಪ ಜಿದ್ದಾಜಿದ್ದಿ ಇತ್ತು ಅಂತ ಹಿಂದೆ ಕೇಳಿದ್ರು. ಅದು ಏನಾರ ನಿಮ್ಗೆ ಅನ್ಸುತ್ತೆ? ಆ ಥರ ಏನಾದ್ರು ಅದು ನಮ್ಗೆ ಏನೋ ಸರ್. ಅವ್ರು ಇದಕ್ಕೆ ನಾವು ಬಲಿಪಶು ಆಗಕ್ ನಮಗ್ ಆಗುದಿಲ್ಲ ಸರ್. ಅವ್ರ ಜಿದ್ದಾಜಿದ್ದಕ್ಕೆ ನಾವೇ ಬಲಿಪಶು ಆಗ್ಬೇಕು ಸರ್. ಅವರು ನಿಮ್ಮನ್ನ ಬಲಿಪಶು ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ ಅಂತ ಸರ್? ಇವಾಗ ಸದ್ಯಕ್ಕಂತೂ ನಮಗಂತೂ ಏನು ಗೊತ್ತಿಲ್ಲ ಸರ್. ಒಳಗೊಳಗೆ ಏನೇನಿದೋ ಅದು ನಮಗ್ ಗೊತ್ತಿಲ್ಲ ಸರ್. ನಮ್ದೇನು ನಾವು ಬಂದಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ, ಯಾರು ಕರ್ದಿದಾರೋ, ಒಳಗೆ ಕಾನೂನು ಹೆಂಗಿದೆ ನಮಗ್ ಗೊತ್ತಿಲ್ಲ ಸರ್. ಕರ್ದಿದ್ರು ನಾವು ಹಾಕಿದ್ವಿ ಸರ್. ರಿಸೀವ್ ಕಾಪಿ ತಗೊಂಡಿವಿ, ಸೆಲೆಕ್ಟ್ ಆಗಿವಿ ಸರ್. 9 ಮಂತ್ ವರ್ಕ್ ಮಾಡಿದ್ವಿ, 9 ಮಂತ್ ಸ್ಯಾಲ್ರಿ ತಗೊಂಡಿವಿ ಸರ್. ಕೆಟೋ ಐಡಿ ಆಗಿದೆ, PF ಆಗಿದೆ ಸರ್. ಮತ್ತೆ ಇದ್ರ ಮೇಲೆ ಅನಧಿಕೃತ ಹೆಂಗ್ ಮಾಡಿ ಸರ್? 9th ಮಂತ್ ನಮ್ಗೆ ಸ್ಯಾಲ್ರಿ ಹಾಕಿದ್ದಾರೆ ಸರ್. ಅನಧಿಕೃತ ಹೆಂಗ್ ಆದಿವಿ ಸರ್? ಅನಧಿಕೃತ ಇದ್ರೆ ಹಾಗೆ ಹೇಳ್ಬೇಕು ಸರ್. 1 ತಿಂಗಳ ಹಿಂದೆ ನೋಟಿಸ್ ಕೊಡ್ಲೇಬೇಕಂತ ರೂಲ್ಸ್ ಇದೆ ಸರ್. ಒಂದ್ ನೋಟಿಸ್ ಕೊಟ್ಟಿಲ್ಲ ಸರ್. ನಮ್ಗೆ ನೋಟಿಸ್ ಕೊಟ್ರೆ ಹೋಗ್ತಿದ್ವಿ ಸರ್. ನಮ್ಗೆ ನೋಟಿಸ್ ಬಂದಿಲ್ಲ. ನೋಟಿಸ್ ಕೊಟ್ಟರು ಹೋಗೋದಲ್ಲ, ಯಾಕಂದ್ರೆ ನೀವು ನೇಮಕಾತಿ ಆಗ್ಬಿಟ್ಟಿದ್ರಿ. ಅಲ್ಲ ಸರ್, ಪರ್ಸನಲ್ ಆಗಿ ಏನಾದ್ರು ನಾವು ರೂಲರ್ ಇಲ್ಲ, ನಾವು ಏನಾದ್ರು JNM ಕಲ್ತಿಲ್ಲ, ನರ್ಸಿಂಗ್ ಆಫೀಸರ್ ನಾವು ಅಲ್ವೇ ಅಲ್ಲ, ಹಂಗಿದ್ರೆ ಹೋಗ್ತಿದ್ವಿ ಸರ್.
ಹಂಗಿದ್ರೆ ಹೋಗ್ತಿದ್ವಿ. ಹಂಗೆ ಇಲ್ವೇ ಇಲ್ಲ ಸರ್. ಯಾರು 92 ಮೆಂಬರ್ಸ್ ಯಾರು ಹಂಗೆ ಇಲ್ವೇ ಇಲ್ಲ. ಎಲ್ಲರೂ ಎಜುಕೇಟೆಡ್ ಅದಾರ ಸರ್. ಎಲ್ಲರೂ ನರ್ಸಿಂಗ್ ಆಫೀಸರ್, ಲ್ಯಾಬ್ ಟೆಕ್ನಿಷಿಯನ್, ಅವರು ನಮ್ಮ ಬೋರ್ಡಿಂದ ನಮ್ಮ ಏನೇನು ಮಾರ್ಕ್ಸ್ ಕಾರ್ಡ್ ಅದ ಒಟ್ಟು ಇದೆ ಸರ್. ಮತ್ತು ಅದೆಲ್ಲ ಇಲ್ಲದೆ ನಮ್ಮನ್ನ ಹೆಂಗೆ ತುಂಬಿಕೊಂಡು ಸರ್, ಅವರೇ ಹೆಂಗೆ ತಗೋತಾರೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ವಿ ಸರ್. ಅಪ್ಲಿಕೇಶನ್ ಹಾಕಿದ್ದು ಇದೆ, ಇವ್ರ ಪೇಪರ್ ಒಳಗೆ ಕರೆದಿದ್ದು ಇದೆ, ಎಲ್ಲೂ ಇದೆ ಸರ್. ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್. ನಾವು ಅದು ಪೇಪರ್ ಒಳಗೆ ನ್ಯೂಸ್ ಬಂದಾದ್ಮೇಲೆ ನಾವು ವಾಪಸ್ ಇದು ಇಂಟರ್ವ್ಯೂ ಎಲ್ಲ ತೊಗೊಂಡು ನಾವು ಅಪ್ಲಿಕೇಶನ್ ಹಾಕಿ ಜಾಯ್ನಿಂಗ್ ಆಗಿದ್ದೀವಿ. ಹೊಳ್ಳಿ ವಾಪಸ್ ನಮ್ಮನ್ನ ಈಗ ರಿವ್ಯೂ ಮಾಡಬೇಕಾದ್ರೂ ನಮಗೆ ಮುಂಚಿತವಾಗಿ ಒಂದು ಏನೂ ನಮಗೆ ನ್ಯೂಸ್ ಹೇಳಿಲ್ಲ ಇವರು. ಯಾಕೆಂದರೆ ನಾವು ಡ್ಯೂಟಿ ಮೇಲೆ ಮಾಡ್ತಾ ಇರುವಾಗಲೇ ನಮಗೆ ನಮ್ಮ ಇದರಿಂದನ ಬಂದ ಕೇಸಿ ನಮಗೆ ಇದು ರಿವ್ಯೂ ಮಾಡಿದ್ದಾರೆ. ಆದರೆ ನಮಗೆ ಇದನ್ನು ರೀಸನ್ ಬೇಕು ನಮಗೆ ಮೇನ್ವಾಗಿ. ಯಾಕಂದರೆ ನಾವು 1-2 ಕುಟುಂಬದವರು ಇಲ್ಲ ಇದ್ರೊಳಗೆ. ಯಾಕಂದ್ರೆ ನಾವು ಒಂದೊಂದೇ ಕುಟುಂಬ ಒಂದೊಂದೇ ಇದು ಅಂತ ಏನಿಲ್ಲ, ನಮಗೆ ನಮ್ಮ ಫ್ಯಾಮಿಲಿ ಇದೆ. ಈಗ ನಾವು ಏನೋ ಮಾಡಿ ನಮ್ಮ ಫ್ಯಾಮಿಲಿ ಒಳಗಡೆ ನಾವು ಒಂದು ಇದು ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ. ಆದ್ರೆ ಇವರು ಸಡನ್ಲಿ ನಮ್ಗೆ ಹಿಂಗೆ ರಿವ್ಯೂ ಮಾಡಿದಾರೆ ಅಂದ್ರೆ ನಮ್ಗೆ ರೀಸನ್ ಕೊಡ್ಬೇಕು. ನಮ್ನೆ ಮುಂದೆ ನಮ್ಮ ಪೋಸ್ಟ್ ನಮ್ಗೆ ಕೊಡ್ಬೇಕಷ್ಟೇ. ನಾವೀಗ ಏನ್ ಮಾಡ್ತಿದೀವಲ್ಲ ನಮ್ಗೆ ಅದು ಸಿಗ್ಬೇಕಷ್ಟೇ. ಈಗ ನಾವು ಮನವಿ ಪತ್ರ ಅಂತ ಸಲ್ಲಿಸಿದೀವಿ. ಅದ್ರ ಮೇಲೆ ಅವರು ಮುಂದೆ ಏನ್ ಹೇಳ್ತಾರಂತ ಹೇಳಿ ನಾವು ನೋಡ್ಬೇಕಾಗಿದೆ. ಈಗ ಅದು ಏನೋ ನಮಗೆ ಗೊತ್ತಿಲ್ಲ ನ್ಯೂಸ್. ಇದು ನಮ್ಗೆ ಹೇಳ್ಬೇಕಂದ್ರೆ ಈಗ ಮನವಿ ಪತ್ರ ಅಂತೂ ನೀಡಿದೀವಿ. ಅವ್ರು ಏನ್ ಹೇಳ್ತಾರಂತ ತಿಳ್ಕೊಬೇಕಾಗಿದೆ. ಅವ್ರಿಗೆ ಇನ್ನೂ ಯಾರೂ ಇದು ಆಗಿಲ್ಲ ಸರ್. ನಾವು ಎಲ್ಲಾನು ಈಗ ಏನೈತಿ ಮನವಿ ಪತ್ರ ಕೊಟ್ಟು ಅವ್ರಿಗೆ ತಿಳಿಸ್ತೀವಿ. ಅವರು ಅದ್ರ ಮೇಲೆ ಮತ್ತೆ ಏನಾದ್ರೂ ನಮಗೆ ಕ್ರಮ ತಗೋತಾರೋ, ಏನ್ ಮುಂದೆ ನಮ್ಮ ನ್ಯಾಯ ತುಂಬ್ಕೋತಾರೋ, ಮತ್ತೆ ಅವ್ರು ಏನ್ ಮಾಡ್ತಾರೋ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕು ಅನ್ಕೊಂಡಿವ್ರಿ. ಈಗ ನಮ್ನ ಏನೈತಿ ಪಬ್ಲಿಸಿಟಿ ಮಾಡಿದ್ದಾರೆ ಅವರು, ನ್ಯೂಸ್ ಪೇಪರ್ ಒಳಗೆ ಹಾಕ್ಸಿದ್ದಾರೆ. ಪೇಪರ್ ಒಳಗೆ ಹಾಕಿಸಿ ಮೇಲೆನೆ ಏನೈತಿ ಇಷ್ಟೇ ಟೈಮ್ ಇಷ್ಟ ದಿನ ಅಂತ ನಮ್ಗೆ ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಇದು ಮಾಡಕ್ಕೆ. ನಾವು ಅವಾಗ ಬಂದ ಕೇಸಿನೂ ನಾವು ಕೊಟ್ಟಿದ್ದೀವಿ. ಕೊಟ್ಟ ಆದ್ಮೇಲೆನೆ ಏನೈತಿ ಎಲ್ಲರೂ ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಇದು ಏನೈತಿ ಅದ ಕ್ರಮನವಾಗಿ ತಗೊಂಡಿದ್ದಾರೆ. ಆದ್ರೆ ನಮಗ ಇದೇ ರೀತಿನ ಎಲ್ಲರಿಗೂ ಕೊಡ್ಬೋದಾಗಿತ್ತಲ್ಲ. ರಿಲೀವ್ ಮಾಡ್ಬೇಕಾದ್ರೂ ಒಂದು ಇದು ಇರುತ್ತಲ್ಲ ಕ್ರಮ, ಅದೇ ರೀತಿಯಾಗಿ ಕೊಡ್ಬೋದಾಗಿತ್ತು. ನಮಗ್ ಕೊಟ್ಟಿಲ್ಲ. ಇದ್ರೊಳಗೆ ನಾವು ಡ್ಯೂಟಿ ಮೇಲೆ ಇರಾಕಲ್ಲೇನ ನಮ್ಮನ್ನ ರಿಲೀವ್ ಮಾಡ್ ಅಂದಿದಾರಲ್ಲ, ಅದಕ್ಕೆ ನಮಗ್ ಬೇಕು ಅಲ್ಲ, ನ್ಯಾಯ ಒಂದು ಸಿಗಬೇಕು. ಅದಕ್ಕ ಏನೂ ಇಲ್ಲ, ನಮ್ಗೆ ಏನೂ ಕೊಟ್ಟೇ ಇಲ್ಲ. ಇದ್ರೊಳಗೆ ಕೊಟ್ಟೇ ಇಲ್ಲ. ನಾವು ಡ್ಯೂಟಿ ಮೇಲೆ ಅದೀವಿ. ನಾವು ಡ್ಯೂಟಿ ಮೇಲೆ ಇರಾಕಲ್ಲೇನೆ ನಮ್ಮಲ್ಲಿ ಅವರು ಎಲ್ಲರೂ ಸೇರ್ಕೇಸಿ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದಾರೆ, ಇಲ್ಲ ನಿಮ್ಗೆ ಹಿಂಗ ಡಿಸ್ಟ್ರಿಕ್ಟ್ ಕಡೆಯಿಂದನ ರಿಲೀವ್ ಮಾಡಂತ ಹೇಳ್ಯಾರ ಅಂತ ಕೇಸಿ ಹೇಳಿದ್ದಾರೆ. ಅದು ಬಿಟ್ರೆ ನಮಗೇನು ಗೊತ್ತಿಲ್ಲ. ಯಾಕಂದ್ರೆ ನಮಗೊಂದು ಲೆಟರ್ ಇರ್ತೈತೆ, ನಮಗೂ ಒಂದು ಕಾನೂನುಬದ್ಧವಾಗಿ ಅದ್ರೊಳಗೆ ಒಂದಿಷ್ಟು ಇದು ಇಟ್ಟಿದ್ದಾರೆ. ಅದ್ರ ಮುಖಾಂತರವಾಗಿನೂ ನಾವು ಜಾಯ್ನ್ ಆಗಿರ್ತೀವಿ. ಹಂಗೆ ಏನಾಗಿರಂಗಿಲ್ಲಲ್ಲ, ಕರ್ದಾರ ಆಗಿವಿ, ಹಂಗೆ ಏನ್ ಬಂದಿಲ್ಲಲ್ಲ. ಇದ್ರೊಳಗೆ ಏನು ಇಲ್ಲ, ನಾವ್ ಏನೂ ಕೊಟ್ಟಿಲ್ಲ. ಇದ್ರೊಳಗ್ ನಮ್ದು ಏನೂ ಇಲ್ಲ. ನಾವೇನೈತಿ ನಮ್ದು ಐತಿ, ನಮ್ದು ಇರೋದಕ್ಕೆ ನಾವು ಕೊಟ್ಟಿದೀವಿ. ಆದ್ರೆ ಏನೋ ನಾವು ಕಲ್ತಿದೀವಲ್ಲ, ನಾವು ಕಲ್ತಿದ್ರ ಮೇಲೆ ನಾವು ಹೋಗಿ ಜಾಯ್ನ್ ಮಾಡಿದೇವಿ. ನಮ್ಗೆ ನ್ಯಾಯ ಸಿಗ್ಬೇಕು. ಹಾ, ಅಷ್ಟೇ ಮಾಡ್ಬೇಕು ನೋಡ್ರಿ. ಹಾ, ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.